ವೆಲ್ಕಮ್ ಟು ಮಾತುಕತೆ. ನಮಗೆಲ್ರಿಗೂ ಗೊತ್ತು, ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ, ಯೂನಿವರ್ಸಿಟೀಸ್ಗಳಲ್ಲಿ ಯೂನಿಫಾರ್ಮ್ಸ್ ಇದ್ದೇ ಇರುತ್ತೆ. ಒಂದೊಂದು ಕಾಲೇಜ್ಗಳಲ್ಲೂ ಯೂನಿವರ್ಸಿಟೀಸಲ್ಲೂ ಇರುತ್ತೆ. ಅದು ಕಾಮನ್ ಸೆನ್ಸು. ಯೂನಿಫಾರ್ಮ್ ಅನ್ನೋ ಕಾನ್ಸೆಪ್ಟ್ ಏನಕ್ಕಿದೆ ಅದು ಎಲ್ರಿಗೂ ಗೊತ್ತು, ಕಾಮನ್ನು. ಆದರೆ ನಮಗೆ ಯಾಕೆ ಈ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಒಂದೊಂದು ಮಕ್ಕಳುಗಳಿಗೆ ಮಾತ್ರ ಕೋಟಾ ಇಟ್ಟಿರ್ತೀರಾ, ಒಂದೊಂದು ಮಕ್ಳಿಗೆ ಜನರಲ್ ಸೀಟು ಯಾಕೆ ಮಾಡಿದ್ದೀರಾ? ಅಪ್ಗ್ರೇಡ್ ಬೇಡವಾ ಇದರಲ್ಲಿ? ಏನ್ರಿ ಏನು ಮಾತಾಡ್ತಿದ್ದೀರಾ? ಹಳೆ ಕಾಲದವ್ರಿಗೆ ಬುದ್ಧಿ ಇರಲಿಲ್ಲ, ಏನೋ ಹಾಗೆ ನಡ್ಕೊಂಡಿದ್ದಾರೆ. ಆವಾಗಿನ ಸಿಸ್ಟಮ್ ಹಾಗೆ ಮಾಡಿದ್ದಾರೆ. ಅದಕ್ಕೆ ಕ್ಷಮೆ ಕೇಳ್ಬೋದೇ ಬದಲು ಇನ್ನೇನು ಮಾಡೋಕ್ಕಾಗಲ್ಲ, ಆಯಿತಾ? ಆವಾಗ ಗೊತ್ತಾಗ್ತಾ ಇರಲಿಲ್ಲ, ಅಪ್ಪರ್ ಕ್ಲಾಸು, ಲೋವರ್ ಕ್ಲಾಸು, ಏನೇನೋ ಕ್ಲಾಸ್ ಅಂದ್ಕೊಂಡು ಪಾಪ ಇರ್ತಾಯಿದ್ರು. ಆವಾಗಿನ ಕಾಲದ ಮೈಂಡ್ ಸೆಟ್ಟು ಹಾಗಿತ್ತು, ಒಂಥರ ಸ್ಟಿಗ್ಮಾ, ಅದಕ್ಕೆ ಅಂಟ್ಕೊಂಡಿರ್ತಿದ್ರು. ಆದರೆ ಇವಾಗಿನ ಕಾಲದಲ್ಲಿ ಹಾಗಿಲ್ಲ ಅಲ್ವಾ? ಅಪ್ಗ್ರೇಡ್ ಬೇಕಲ್ವ ನಮಗೆ? ಎಲ್ಲದರಲ್ಲೂ ಅಪ್ಗ್ರೇಡ್ ತಗೊಂಡು ಬಂದಿದ್ದೀವಿ. ಇದರಲ್ಲಿ ಯಾಕೆ ಈಕ್ವಾಲಿಟಿ ಇಲ್ಲ? ಎಲ್ಲದಕ್ಕೂ ಈಕ್ವಾಲಿಟಿ ಮಾತಾಡ್ತೀವಿ ನಾವು, ಎಲ್ಲರೂ ಈಕ್ವಲ್ಲು. ಆದರೆ ಯಾಕೆ ಒಂದು ಮಗು 40% ತೊಗೊಂಡ್ರೆ ಆರಾಮಾಗಿ ಒಳಗೆ ಹೋಗ್ಬೋದು, ಇನ್ನೊಂದು ಮಗು 80-90 ತೊಗೊಳ್ಬೇಕು, ಒದ್ದಾಡಬೇಕು? ಇದು ಯಾವ ಥರದ ನ್ಯಾಯ? ಇದು ಎಲ್ಲಿನ ತಕ್ಕಡಿ? ಇದು ಯಾವ ನ್ಯಾಯಾಲಯದ ತಕ್ಕಡಿ ತೊಗೊಂಡು ಬಂದು ನಿಲ್ಲಿಸಿದ್ದೀರಾ? ಬೇಡ. ಇಲ್ಲಿ ಎಲ್ಲೋ ಮಕ್ಕಳಿಗೆ ನಾವು ಅವರವರಲ್ಲೇ ತೊಗೊಂಡು ಬರ್ತಾಯಿದ್ದೀವ ಡಿಸ್ಕ್ರಿಮಿನೇಷನ್ನು. ತಿರ್ಗಾ ನಾನು ನೋಡು 40ಕ್ಕೆ ಪಾಸು, ನೀನು ನೋಡು 90 ತೊಗೊಂಡು ಬರಬೇಕು, ನೀವು ಮಾಡಿದ ಕರ್ಮ, ಈ ಜಾತಿಲಿ ಹುಟ್ಟಿದ ನಿನ್ನ ಶಾಪ, ನಿನ್ನ ಕರ್ಮ. ಇದು 40% ಮಗು ಹೇಳ್ತಾ ಇದೆ ಈ ಹುಡುಗಿಗೆ ಅಥವಾ ಈ ಹುಡುಗನಿಗೆ. ಈ ಹುಡುಗ ಅಥವಾ ಈ ಹುಡುಗಿಗೆ ಏನು ಕರ್ಮ ನಾವು ಮಾಡಿದ್ವಿ ನಾವು ಅನುಭವಿಸ್ಬೇಕು, ನಮಗೆ ಎಲ್ಲರೂ ಒಂದೇ ಅನ್ನೋದಿದೆ ನಮಗೆ. ಆದರೆ ಈಗ ಹಣೆ ಬರಗಳು ನಮಗೆ ಅಂತ ಇವ್ರನ್ನ ನೋಡಿ ಮಜಾ, ಅವ್ರಿಗೆ ಇವ್ರ ಮೇಲೆ ದ್ವೇಷ. ಎಲ್ಲೋ ಇದರಲ್ಲಿ ಆಟ ಆಡ್ತಾ ಇದ್ದೀರಾ ನೀವುಗಳು? ಯಾಕೆ ಈ ಡಿಸ್ಕ್ರಿಮಿನೇಷನ್ ಕಾಣ್ತಿಲ್ವಾ ಯಾರಿಗೂ? ತಿರ್ಗಿ ಸೋ ಕಾಲ್ಡ್ ಎಜುಕೇಟೆಡ್ಗಳು ಎಲ್ಲರೂ. ಸೊ ಅಪ್ಗ್ರೇಡ್ ಮಾಡ್ಕೊಳ್ಳಿ ಕಾನ್ಸ್ಟಿಟ್ಯೂಷನಲ್ಲಿ. ತಿರ್ಗಾ ಅವೆಲ್ಲ ಬೇಡ, ಅಪ್ಗ್ರೇಡ್ ಆಗೋಣ, ಅಟ್ಯಾಚ್ ಮಾಡ್ಕೊಳ್ಳಿ, ಎಜುಕೇಟೆಡ್ ಆಗಿ ನಡ್ಕೊಳ್ಳೋಣ. ವಿ ಆರ್ ಆಲ್ ಎಜುಕೇಟೆಡ್. ಸುಮ್ಮನೆ ಸರ್ಟಿಫಿಕೇಟ್ಗಳಿರೋ ಕಬೋರ್ಡ್ಗಳಲ್ಲಿ ಇಟ್ಕೊಂಡು ಬೇಡ. ಮಕ್ಕಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತೋದು ಬೇಡ. ಎಲ್ಲರೂ ಈಕ್ವಲ್ಲೇ. ಯೂನಿಫಾರ್ಮ್ ಅಂತ ಹೇಗೆ ತೊಗೊಂಡು ಬಂದಿದ್ದೀರೋ ಆ ಕಾನ್ಸೆಪ್ಟ್ಗೆ ಹ್ಯಾಟ್ಸ್ ಆಫು, ಅಂಥ ಬ್ರೈನ್ಗೆ ಹ್ಯಾಟ್ಸ್ ಆಫು. ಇದನ್ನು ತೊಗೊಂಡು ಬನ್ನಿ. ಇದಕ್ಕೆಲ್ಲ ಕೂತ್ಕೊಂಡು ಒಂದು ಕಮಿಟಿ ಮಾಡಿ. ಈ ಮಕ್ಕಳ ಮನಸ್ಸಲ್ಲಿ ಈ ಬೀಜ ಬಿತ್ತೋದು ಬೇಡ. ಕಾಸ್ಟು, ಕ್ಲಾಸು ಅಂದ್ಕೊಂಡು ಎಲ್ಲರೂ ಒಂದೇ ಅನ್ನೋದು ತೊಗೊಂಡು ಬನ್ನಿ. ಕಾನ್ಸ್ಟಿಟ್ಯೂಷನಲ್ ಅಪ್ಗ್ರೇಡ್ ಮಾಡಿ, ಅಟ್ಯಾಚ್ ಮಾಡ್ಕೊಳ್ಳಿ. ಇಂಥದ್ದೆಲ್ಲ ಆಗುತ್ತೆ.